ನಮಸ್ತೆ ಎಲ್ರಿಗೂ. ಈ ದಿವಸ ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಾ, ತುಂಬ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಏನಿದು ಅನ್ನೋದನ್ನ ಒಂದು ಸಣ್ಣ ಪರಿಚಯ ನಾನು ಮಾಡ್ತೀನಿ. ಗಜಾನನ ಹೇ ಗಜಾನನ, ಗಜಾನನ ಹೇ ಗಜಾನನ, ಬೇಡುವೆವು ನಾವು ಗಜಾನನ, ನೀಗು ನಮ್ಮೆಲ್ಲರ ನೋವು ಗಜಾನನ, ನೀಗು ನಮ್ಮೆಲ್ಲರ ನೋವು ಗಜಾನನ. ಇವತ್ತು ಆ ನೋವನ್ನು ಹೇಗೆ ನಾವು ನೀಗಿಸ್ಕೊಳ್ಳಬೇಕು ಅನ್ನೋದನ್ನ ಮೇಡಮ್ ಹೇಳ್ತಾರೆ. ಸೊ ಈಗ ನಾವು ಡಾಕ್ಟರ್ ರಾಧಿಕಾ ಅವರಿಂದ ನೋವು ಹೇಗೆ ಕಳ್ಕೊಳ್ಬೋದು ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಶ್ರೀಮತಿ ಲಕ್ಷ್ಮಿ ಅವರು ಅವ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಳ್ತಾರೆ. Good evening one and all. We are very happy to have Dr. Radhika Deva with us today. Dr. Radhika is originally from Sullia and currently residing for the past 3 years here in our own Rupanagar as an assistant professor at KVG Medical College, Sullia and Malabar Medical College, Kerala. She also has worked at Manipal Hospital, Mysore and now over to Dr. Radhika. Good evening one and all. So, thank you for coming. Saturday evening ಫ್ರೀ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ ಅಂದರೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಎಷ್ಟು ಇದರದ್ದು ಬಿಕಾಸ್ ಈಗ ಅದೇ ಮೇಡಮ್ ಹೇಳಿದಂಗೆ ನಾವು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 300-400 ಇಂಟರ್ನ್ಯಾಷನಲ್ ಪೇನ್ ಫಿಸಿಷಿಯನ್ಸ್ ಇದ್ದೀವಿ. ಮೈಸೂರಲ್ಲಿ ಅರೌಂಡ್ 5 or 6 ಪೀಪಲ್ ಇದ್ದೀವಿ. ಸೊ ನಮ್ಮದು ಏನು ಉದ್ದೇಶ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಯಾಕಂದರೆ ಜಾಸ್ತಿ ಜನಕ್ಕೆ ಇದೊಂದು ಫೀಲ್ಡ್ ಇದೆ, ಇದ್ರ ಬಗ್ಗೆ ಏನು ಸ್ಪೆಷಲೈಸೇಷನ್ ಏನೇನು ಮಾಡ್ತಾರೆ ಅಂತ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ಗೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ನಮ್ಮ ಮೇನ್ ಉದ್ದೇಶ ಅಂದರೆ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು, ಯಾರಿಗಾದ್ರು ಹೇಳಿ. ಯೂಶಲಿ ಡಿಹೈಡ್ರೇಷನ್ ಮ್ಯಾಮ್ 2 to 3 ರೀಸನ್ಸ್ ಇರುತ್ತೆ. ಅದೇ ಖುಷಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಅಂದರೆ ಏನೇ ಇದ್ದರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ. ಶುಭ ಸಂಜೆ. ಸೊ ಆ ನೋವನ್ನು ಮುಗಿಸುವಂಥ ಹೊಸ ಪದ್ಧತಿಯ ಬಗ್ಗೆ ಹೇಳಿಕೊಟ್ಟಂಥ ಡಾಕ್ಟರ್ ರಾಧಿಕಾ ದೇವ ಅವ್ರಿಗೆ ವಿಮೆನ್ ಪವರ್ ರೂಪಾನಗರ ಮತ್ತು ರೂಪಾನಗರದ ಎಲ್ಲ ನಿವಾಸಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸೊ ಯಾವಾಗಲೂ ತುಂಬ ಬ್ಯುಸಿ ಇರ್ತಾರೆ, ಆದರೂ ಅದರಲ್ಲಿ ಪಾಪ ನಮಗಿಂತ ಒಂದು 20 minutes ಮುಂಚೆನೇ ಬಂದರು. ಆಲ್ಮೋಸ್ಟ್ 3 hours ನಮ್ಮ ಸಲುವಾಗಿ ಇನ್ವೆಸ್ಟ್ ಮಾಡ್ತೀವಿ ಡಾಕ್ಟರು. ಅದನ್ನು ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ದೀಪಾ ಹೌಸಿಂಗ್ ಮತ್ತು ಬಿಲ್ಡಿಂಗ್ ಸೊಸೈಟಿಯ ಎಲ್ಲ ಕಾರ್ಯಾಧ್ಯಕ್ಷರಿಗೂ ವಿಮೆನ್ ಪವರ್ ಮತ್ತು ರೂಪಾನಗರದ ನಿವಾಸಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೊರಗಡೆ